ಯಾಕೆ ನೀ ಹೆಂಗದಿ ಅಂತ ಕೇಳವಲ್ಲಿ ಬಂದಾಕಿನ ಪಾರವನ್ ಕೇಳಕತ್ತಿ. ಇವ ತಪ್ಪು ತಿಳ್ಕೊಬೇಡವ ವೈನಿ, ನಾ ಏನೋ ಒಂದು ವಿಷಯ ಮಾತಾಡೋದಿತ್ತ ಅದಕ್ಕೆ ಬಂದೆ. ಹ್ಞೂನವ, ಎಲ್ಲಾರು ಅಕ್ಕಿಗೆ ಬಡ್ಕೊಂಡು ಸಾಯ್ರಿ, ಮನ್ಯಾಗ ನಂದು ಏನೂ ಇಲ್ಲ. ಹಂಗೆ ಯಾಕಂತೀಯ ವೈನಿ? ಏನಿದ್ದು ಆ ಮಾತು? ನಮ್ಮ ಮುಂದೆ ಯಾಕೆ ಹೇಳ್ತಿ ಬಿಡು, ಅವು ಕದ್ದ ಮುತ್ತ ಮಾತಿರ್ತಾವು, ಮಾತಾಡ್ತೀರಿ. ನಮ್ಮ ಮುಂದೆ ಯಾಕೆ ಹೇಳ್ತಿ? ಇದ್ರೊಳಗೆ ಕದ್ದ ಮುಚ್ಚ ಮಾತಾಡೋದು ಏನೈತಿ? ಆ ದೇಸಾಯರ ಹುಡುಗೇನ ನೋಡಕ್ ಬರ್ತೀನಿ ಅಂದಂತ, ಅದಕ್ಕೆ ಅದ ವಿಷಯವಾಗಿ ಪಾರವನ್ ಜೊತೆ ಮಾತಾಡೋದಿತ್ತು. ಯಾಕ ಏನಾತ? ಸರಿ ಇಲ್ಲನ ಹುಡುಗ? ಹಂಗಲ್ವಾ, ಹಂಗಯ್ಯಾಗ ಬೆನ್ನಿ ಇಟ್ಕೊಂಡು ತುಪ್ಪಕ್ಕೆ ಊರದೆಲ್ಲ ಅಲದ್ರಂತ ಹಂಗತಿ ಆತ ಪಾರವನ್ ಕೆಲಸ. ನನ್ನ ಮಕ್ಕಳು ಬಂಗಾರದಂಗದಾರ. ನಾನು ನನ್ನ ಸೊತ್ಯಾರನಿಬ್ರು ನನ್ನ ಮಕ್ಳಿಗೆ ತಗೊಂಡ್ರ ಆತ ಅಂತೆ ನಾನು ಯೋಚನೆ ಮಾಡಕತ್ರ ಹೊರಗಡೆ ನೋಡಕತ್ತಾರಲ್ಲ ಇವರು. ನನ್ನ ಮಕ್ಕಳಿಗೆ ಕೊಡ್ತಾರಂತೆ ನಾನು ಭಾಳ ಕನಸು ಕಟ್ಕೊಂಡು ಕುಂತಿದ್ದೆ. ನನ್ನ ಗಂಡು ನೋಡಿದ್ರ ಹಂಗತಿ ಮಾಡಿ ಹೋದ. ಏನ ತವ್ರ ಮನಿ ತಗೊಂಡ್ರಂದ್ರ ನನ್ನ ಎಡಬಲ ನೋಡ್ಕೊಂಡು ಹೋಗಾರಂತ ನಾ ಅಂದ್ರೆ ಹೆಂಗೆ ಮಾಡಿಬಿಟ್ರಿ ಇವರು. ಅದಕ್ಕೆ ಅದನ್ನ ಕೇಳಾಕಂತ ಬಂದೆ, ನನ್ನ ಮಕ್ಳಿಗೆ ಏನು ಕಡಿಮೆ ಆಗೈತಿ ಅಂತ ಕೇಳಾಕಂತ. ಯವ್ವ ಆಕೇನು ಹಗ್ರದಳನ? ನೀನೆಲ್ಲ ಪಾರವ್ ಅಂತೆ ಆಕೆ ಮಕ್ಳು ಹಿಡ್ಕೊಂಡು ಅಡ್ಡಾಡಿದಿ. ಆಕೆ ಹಗ್ರ ಇವಾಗ ಇಲ್ಲ. ಆಕಿನೂ ರೊಕ್ಕದಾರ ನೋಡ್ತಾಳೆ. ಈಗ ಎಷ್ಟ ಮಾಡಿದ್ರು ನಿಮ್ದು ಕಡಿಮೆ ಐತಲ್ಲ, ಅದಕ್ಕೆ ನಿನ್ನ ಮಕ್ಕಳಿಗೆ ಕೊಡ ಒಳ್ಳೆ ಪಾರವ 2 ಹೆಣ್ಣು ಹುಡುಗರನ್ನ. ಅದಕ್ಕೆ ದೊಡ್ಡ ಮನೆ ತಂದವ್ರನ್ನ ನೋಡಕತ್ತ. ನನ್ನ ಮಕ್ಕಳು ಬಿಸ್ನೆಸ್ ಮಾಡ್ತಾರ, ಈಗೆಲ್ಲ ಚಲೋ ಅದಾರಲ್ಲ. ನನ್ನ ಮಕ್ಕಳು ಗಾಮಗ ದುಡಿತಾರವ. ನಮ್ಗೇನು ಕಡಿಮೆ ಇಲ್ಲ. ಆಸ್ತಿ ಒಳಗೆ ಪಾಸ್ತಿ ಒಳಗೆ ಅಲ್ಲ, ಅಪ್ಪ ಕೊಟ್ಟಿದ್ದ ಅದಕ್ಕಿಂತ 10 ಪಟ್ಟು ಗಳಿಸಿವ್ ನಾವು. ಈಗ ನನ್ನ ಗಂಡ ಆಟ ಬಿಟ್ಟಾನ ಅನ್ನೋದಟ. ಈಗ ನನ್ನ ದೇವ್ರು ಏನೂ ಕಡಿಮೆ ಮಾಡಿಲ್ಲ ನನಗೆ. ಅದಕ್ಕೆ ಅದನ್ನ ಕೇಳಿ ಒಂಥರ ಬೇಜಾರಾಗ್ಬಿಡ್ತು. ಯಾಕೆ ಹಿಂಗತಿ ಮಾಡಿದ್ಲು ಪಾರವ ಅಂತ ಕೇಳೋಣ ಅಂತ ಬಂದೆ. ರೊಕ್ಕದಾರ ನೋಡ್ತಾಳ ಆಕಿ ಪಾರವ. ಯವ್ವ ಮೊದ್ಲಿನ ಗುಣ ಒಟ್ಟೆ ಇಲ್ಲ ಪಾರವನ ಹತ್ರ. ಆಕಿಗೆ ಒಟ್ಟ ರೊಕ್ಕದ ಹುಚ್ಚಿಡ್ದತಿ. ಹಂಗೇನಿಲ್ಲ, ಹಂಗೇನ ರೊಕ್ಕದ ಅಮೂಲ ಆ ಥರ ಏನಿಲ್ಲ ಆಕಿಗೆ. ನಿನ್ನ ಮಕ್ಳು ಬಳೆದಾರ ಅದಾರ, ಯಾಕೆ ಹೆಣ್ಣು ಹತ್ತಂಗಿಲ್ಲನು? ಬೇರೆ ಕಡೆ ನೋಡು. ಅಲ್ಲ ಇಲ್ಲಿರೋ ಆಕಿ ಗೌರಿ ಅಂಕರು ಇವ ಗಂಡ್ರಮ್ ಇದ್ದಂಗೆ ಅದಳ. ಆಕೆ ಒಬ್ಬರಿಗೆ ಕಣ್ಣ ತೆಗಿಯಂಗಿಲ್ಲ. ಅದೇನು ಹೆಣ್ಣು ಅಂತೇಳಿ ಹೆಣ್ಣಿನ ಜಮಾದಾಗ ಅದಳ. ಆಕಿನ ತಗೊಂಡು ಏನು ಮಾಡ್ತಿ? ಬೇರೆ ಕಡೆ ಹುಡುಕು. ಅದು ಹೆಂಗಾಗತ್ತವ ನೀ ಹೊರಗಡೆದವ್ರನ್ನ ತೆಗೆದ್ರೆ ಬೇಕಾದಂಗೆ ಆದ್ರೂ ಕಳೆ ಜಗುತ್ತನ. ನನಗರ ಹಿಂದೆ ಮುಂದೆ ಯಾರದಾರ ಹೇಳ? ಏನ ನನ್ನ ಸೊಸ್ತ್ಯಾರನ್ನ ತಗೊಂಡೆ ಅಂದ್ರೆ ನಾನು ನೋಡ್ಕೊಂಡು ಹೋಗ್ತಾರ ಅಂತ ಒಂದು ಆಸೆ. ಹಾಗೇನಿಲ್ಲ, ಯಾಕಂದ್ರೆ ನಮ್ಮ ಪಾರವ ಮಕ್ಕಳಿಗೆ ಹೇಳಿ ಕಳಿಸ್ತಾ. ಈಗ ಅವು ಹುಡುಗ ಬುದ್ಧಿ ಹಂಗತಿ ಮಾಡ್ತಾವ. ಶಕುಂತ್ಲಾ ಯಾವ ಬಂದೇವ? ಈಗ ಬಂದೇವ ಅಲ್ಲಿ ಬೇವ. ಮತ್ತು ನಿನ್ನ ಮೊಮ್ಮಗಳನ್ನ ತೋರ್ಸಕತ್ತೀರಂತ ಯಾಕೆ ಬೇವ? ಮನ್ಯಾಗ ನನ್ನ ಮಗ ಇದ್ದ, ಅದು ಬಿಟ್ಟು ಹೊರಗೆ ಕೊಡಕ್ಕೆ ಹೊಂಟಿರೇನು? ನೀ ಒಂದಿನಾರ ಬಂದು ಕೇಳಿದೇನ ನನ್ನ ಹೆಣ್ಣು ಬೇಕಂತೇಳಿ? ಏನ ಹೆಣ್ಣು ಎತ್ತಾರ ನಾವ ಬಂದು ನಿನ್ನ ಮನೆಗೆ ಕೇಳ್ಬೇಕ ಹೆಣ್ಣು ನಡೆದಿವ ತಗೋರಿ ಅಂತೇಳಿ? ನೀನು ಬಂದು ಕೇಳ್ಬೇಕವ. ಇಷ್ಟು ಲಗು ಲಗ್ನ ಮಾಡಂಗಿಲ್ಲ ಅಂತ ಅನ್ಕೊಂಡೆವ ನಾನು. ಆ ದೇಸಾಯ ಹುಡುಗಗ ನೋಡಕತ್ತಾರನ್ನ ನನಗೂ ಒಂಥರ ಅನಿಸ್ತು. ಅದಕ್ಕೆ ಕೇಳೋನು ಯಾಕೆ ಹಿಂಗತಿ ಮಾಡಿದ್ರ ಅಂತ ಬಂದೆ. ನಾ ಇನ್ನೂ ಓದಿಸ್ತಾರಂತೆ ಕೇಳಿಲ್ ಬೇವ. ಅದೇನ ಯಾಕಿರಲ್ದಕ್ಕ ನೀನು ಒಂದು ಮಾತು ಅನ್ಬೇಕಿತ್ತು. ಮತ್ತು ನೀ ಅನ್ಲಾರ್ದ ಅವ್ರು ಹೆಂಗೆ ಇದನ್ನ ಮಾಡ್ತಾರ? ಹೌದಿಲ್ಲ? ಪಾರೋ ಬರ್ತಾಳ, ಹೊಲಕ್ಕೆ ಹೋಗ್ಯಾಳ, ಬಂದ ಮೇಲೆ ಮಾತಾಡಕ್ಕೆ ಕೂಡ ಕೈಕಲ್ ಮಕ್ಕ ತಗೋ ಬಾ. ಈಗ ಬಂದು ಒಂದಿಟ್ಟು ಚಾಪ ಮಾಡಿ ಎಷ್ಟು ಕೊಡ್ತೀನಿ ಬಾ. ಪಾರವನ ಮಕ್ಕಳನ್ನ ತೊಗೊಂತಾಳಂತ ತಗೊಲಿ ಬಿಡತ್ತ. ಯಾರನ್ನೇ ರ್ಯಾಕ್ ತೊಗೊಂಡು ಏನಾರ ಯಾಕೆ ಮಾಡವಲ್ರಕ್ಕ? ಅಲ್ಲ ನನ್ನ ಮಗ ಮಹಾರಾಜನ ಥರ ಇದ್ರೆ ಸಾಕು. ನೇತ್ರ ಬಾ ಒಳಗೆ, ಅಲ್ಲೇ ನಿಂತಲ್ ಬೇ, ಬಾ ಒಳಗೆ ಬಾ. ಹೆದರ್ಬೇಡ, ಬಾರವಾ ಒಳಗೆ. ಪಾರವ ಮತ್ತೆ ಬಿಕ್ಕಿನ ಕೆಲಸದಕ್ಕಿನ ಕರ್ಕೊಂಬಂದೆ. ಮನ್ಯಾಗ ಏನು ಕೆಲಸದಾರ ಏನು ತುಸಾದಾರನ? ಅವ್ರಿಗೆ ಪಗಾರ ಕೊಡಾಕ ಆಗವಲ್ದು, ಮತ್ತಿನ್ನ ಬಿಕ್ಕಿನ ಕರ್ಕೊಂಬಂದಿಯಲ್ಲ ನೀನು? ಅಕ್ಕ ಈಕಿ ಕೆಲಸ ಮಾಡಕ್ಕೆ ಕರ್ಕೊಂಬಂದಿಲ್ಲ ನಾನು. ಈಕೇನ ನಿನ್ನ ಹತ್ರ ಹೇಳ್ಬೇಕಂತ. ನನ್ನ ಹತ್ರ ಏನು ನೇತ್ರ? ಅದ ಮಾತಾಡ ಅವ್ರು ಕೂಡ. ನಿನ್ನ ಕಷ್ಟ ಏನೈತಿ ಹೇಳ್ಕೊ ಅವ್ರ ಹತ್ರ. ಪಾಪ ಹೆದರ್ಕೊಂಡ ಅಕ್ಕ. ನನ್ನ ಹತ್ರ ಸಮಸ್ಯೆ ಹೇಳಿಲ್ಲ. ನನಗದು ಯಾಕೋ ಭಾಳ ಜಟಿಲ್ ಅನ್ನಿಸ್ತವ. ಹಿಂಗಾಗಿ ನನಗದು ಬಗೆಹರಿಸಕ್ಕಾಗಲಿಲ್ಲ. ನಮ್ಮ ಅಕ್ಕ ಭಾಳ ಹುಷಾರಿದಳ, ಭಾಳ ತಿಳುವಳಿಕಸ್ತದಳ. ಬಾರವಾ ಆಕಿ ಹತ್ರನ ಹೇಳ್ಕೊ ನಿನ್ನ ಸಮಸ್ಯೆನ. ಆಕಿ ಯಾವ್ದಿದ್ರೂ ಬಗೆಹರಿಸ್ತಾಳ ಅಂತೇಳಿ ಕರ್ಕೊಂಡು ಬಂದ್ನಕ್ಕ. ಪಾಪ ಆಕಿಗೆ ನ್ಯಾಯ ಒದಗಿಸ್ಕೊಡಕ್ಕ ಏನೋ ಕೇಳ್ಕೊಂಡು ಬಂದಾಳ. ಹೌದಾ? ಏನೇವ ನಿನ್ನ ಸಮಸ್ಯೆ? ಬಾ ತಂಗಿ ಹೇಳ್ಬಾ. ಅದು ಅದು ಹೆದರಕ್ಕೆ ಹೋಗ್ಬಿಡ್ವಾ. ನಮ್ಮಕ್ಕ ಇಂಥದಕ್ಕೆಲ್ಲ ಪರಿಹಾರ ಕೊಡಿಸ್ತಾಳ. ನಮ್ಮಕ್ಕ ಭಾಳ ಚಲೋ ಅದ. ಅದಕ್ಕೆ ನಾನು ನಿನಗೆ ಹೇಳಿದ್ನಲ್ಲ, ನನಗಿಂತವೆಲ್ಲ ಗೊತ್ತಾಗಂಗಿಲ್ಲ, ನಮ್ಮ ಅಕ್ಕನ ಕೂಡ ಮಾತಾಡುವ ಆಕೆಲ್ಲ ಹೇಳ್ತಾ ಅಂತ ಹೇಳಿಲ್ಲ. ಹೇಳು, ಹೊಟ್ಟೆ ಹೆದರಕ್ಕೆ ಹೋಗ್ಬೇಡ, ಹೇಳ ಅಕ್ಕನ ಮುಂದೆ. ಅಯ್ಯ ಅದು ಏನು ಹೇಳ, ಸಮಸ್ಯೆ ಬಗೆಹರಿಸುನ. ಅದು ಗೌಡ್ಶಿನದ ಒಂದು ಹುಡುಗ ನನಗೆ ಮೋಸ ಮಾಡಿ ನಾವಲ್ವಲ್ಲ ಅಂದ್ರೂ ನಾನು ಹಾಳು ಮಾಡಿಬಿಟ್ಟ. ಈಗ ನಾನು 3 ತಿಂಗಳು ಬಸರಿ ಆಗೀನಿ. ನಮ್ಮ ಮನ್ಯಾಗರ ಲಗ್ನ ತಯಾರಿ ಮಾಡಕತ್ತಾರ. ನನಗೆ ಲಗ್ನ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಆ ಹುಡುಗಗ ನಾನು ಮೋಸ ಮಾಡಿದ ಹುಡುಗಗ ನನ್ನ ತಾಯಿ ಕಟ್ಟಂದ್ರೆ ಅವನು ಒಲ್ಲೆಂತಾನ. ಇದನ್ನು ಯಾರ ಮುಂದಾರ ಹೇಳಿದ್ರೆ ನಿಮ್ಮ ಅಜ್ಜ ಅಮ್ಮನ್ನ ಸಾಯಿಸ್ತೀನಿ ಅನ್ನಕತ್ತಾನ್ರಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ದ್ರಿ ನನಗೆ ಜೀವ ಬೆದರಿಕೆ ಹಾಕಕತ್ತಾನ್ರಿ. ನಿನ್ನ ಮನಿನ ಸುಟ್ಟು ಹಾಕಿನಂತ ನಾವ. ಅಯ್ಯೋ ದೇವ್ರಿ, ಅಲ್ಲ ಹೆಣ್ಣಿನ ಜೀವನದ ಜೊತೆ ಹಿಂಗೆ ಆಟ ಆಡೋದು
ನನ್ನ ಮುಂದೆ ಇಲ್ವಾ ಅದಕ್ಕೆ ನನಗೂ ಒಂಥರ ಅನಿಸ್ತು. ಅದು ಯಾರ ಹುಡುಗಿ ಹೇಳಂತಂದ್ರೆ ಅದನ್ನು ಹೇಳಕ್ ಒಳವ ಅಕ್ಕ. ಅದಕ್ಕೆ ಪಾಪ ಈಕಿ ಸಮಸ್ಯೆ ಏನು ಅದನ್ನ ಬಗೆಹರಿಸೇವ. ನಿನ್ನ ಹೆಸರು ಏನೋ ಅಂದಿಲ್ಲ? ನೇತ್ರಾರಿ. ನೋಡ್ತಂಗಿ ನೇತ್ರ, ಹೆದರಾಕ್ ಹೋಗ್ಬೇಡ ನೀನು. ಅವ ಯಾರು ಹೇಳ? ಅವ ಯಾವ ಮೂಲ್ಯಾಗರ ಹೊಕ್ಕನೋ ಅಲ್ನಕ, ಎಂತವಾರ ಯಾಕಿರೋ ಅಲ್ನಕ, ಅವನು ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ. ಅವ್ನ್ ಸರಿಯಾದ ಶಿಕ್ಷೆನ ಕೊಡ್ತೀನಿ. ಅವರು ಶ್ರೀಮಂತರ ಅದಾರ್ರಿ, ಅವ್ರು ಏನ್ ಕಿನ್ನಾರ ಮಾಡಿದ್ರಿ? ಜಮೀನ್ದಾರ್ ಹೇಳ್ತಿದ್ದೀನಿ, ಯಾವ ಏನ್ ಮಾಡ್ತಾನ? ಅವನ ಹೆಸರು ಹೇಳ, ಅವನನ್ನ ಹುಟ್ಲಿಲ್ಲ ಅನಿಸ್ತೀನಿ. ಒಂದ್ ಹೆಣ್ಣಿನ ಜೀವನದ ಜೊತೆ ಆಟ ಆಡ್ತಾನಂದ್ರೆ ಎಂತವ್ನ ಇರ್ಬೇಕು, ಎಷ್ಟು ಕ್ರೂರಿ ಇರ್ಬೇಕವ. ಅವನ ಹೆಸರು ಒಂದಿಟ್ಟು ಹೇಳ್ತಂಗಿ, ಐತೆ ಅವನ್ ಮಾರಿ ಹಬ್ಬ. ಅದು ಅದು ನೋಡ ಯಾಕ, ಆ ಹೆಸರು ಹೇಳಾಕ ನಡಗ್ತತಿ ಹುಡುಗಿ. ಹೆದರಾಕ ಹೋಗ್ಬಿಡವ. ನಾನು ಮುಂದೆ ಹಿಂಗ ಮಾಡಿಲ್ಲ ಯಾಕ, ಒಟ್ಟ ಹೆಸರು ಹೇಳವಳ. ನೀನರ ಒಂದಿಟ್ಟು ಸಮಾಧಾನ ಮಾಡಿ ಯಾರ ಅನ್ನೋದು ಕೇಳಿ ಅಕ್ಕ. ಪಾಪ ಹೆದರ್ಕೊಂಡ್ಬಿಟ್ಟತಿ ಹುಡುಗಿ. ನಾ ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ ಅಂತ ಹೆದರಿಕೆ ಹಾಕ್ಯಾನಂತ. ಅವ ಎಂತ ಮನುಷ್ಯ ಇರ್ಬೇಕು ನೋಡು. ನಮ್ಮೂರಾಗ ಇಂಥದೆಲ್ಲ ನಡೆದತ್ತಂದ್ರೆ ನಾ ಸುಮ್ಮಿರಂಗಿಲ್ಲ. ನಮ್ಮೂರ ನಾವ ಮಾಡೇನಂದ್ರೆ ಅವನ ಹೆಸರು ಹೇಳು, ಅದು ಯಾರಾದ್ರೂ ಪರವಾಗಿಲ್ಲ. ನಾ ನಿನಗೆ ನ್ಯಾಯ ಕೊಡಿಸ್ತೀನಿ. ಅವನ ಹೆಸರು ಹೇಳು. ಅದು 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 ಮತ್ತೆ ಬೇರೆ ಯಾರು ಅಲ್ರಿ, ನಿಮ್ಮ ಮಗ ರಾಘವೇಂದ್ರ. ಏನೇ ಏನ್ ಹೇಳಕತ್ತಿ ನೀನ? ಅಕ್ಕ ಪಾಪಕ್ಕೆ ಹೊಡ್ಲಿದಳ, ಆಕಿ ಮ್ಯಾಗ ಯಾಕೆ ಕೈ ಮಾಡ್ತಿ? ಬಿಡಕ್ಕ ಇವ ಕರೆ ಹೇಳ. ನಮ್ಮ ಹುಡುಗ ಅಂತವಲ್ಲ. ನಮ್ಮ ರಾಘು ಭಾಳ ಒಳ್ಳೆ ಹುಡುಗವ. ನಮ್ಮ ಅಕ್ಕ ಅಟ್ ಚಂದ ಬೇಸ ಅವನ್ನ. ಕರೆ ಹೇಳಿ ನೀನು. ಹಂಗೆ ಪರವ. ಸುಳ್ಳೊಂದು ಸೊಟ್ಟೊಂದು ಏ ಬಿಷಾಳಿಕಿ. ನನ್ನ ಮಗ ಬಂಗಾರ ಇದ್ದಂಗದಾನ. ಅವನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು? ಎಟ್ಟರ ಸೊಕ್ಕಿರ್ಬೇಕು ನಿಂದು? ಇಲ್ರಿ, ನಾನು ಸುಳ್ಳು ಹೇಳಾಕತ್ತಿಲ್ಲ, ಖರೇನೆ ಹೇಳಾಕತ್ತೀನಿ. ನನ್ನ ಹೊಟ್ಟೆಗ ನಿಮ್ಮ ಔಷಧ ಕುಡಿ ಬೆಳಕತ್ತೈತೆ, ಅದ್ರ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ರಾಘವೇಂದ್ರ ಅವ್ರ. ನಾ ಬ್ಯಾಡ ಅಂದ್ರು ನಿಮ್ದ ಬೇರೆ ನಮ್ದ ಬೇರೆ ಬ್ಯಾಡ ಅಂತಂದ್ರು ನನಗೆ ಬನ್ನದ ಮಾತು ಹೇಳಿ ರಮೇಶಿ ಹಿಂಗೆಲ್ಲ ಮಾಡಿಬಿಟ್ಟಿರಿ. ಈಗ ನೋಡಿದ್ರೆ ನಡು ನೀರಾಗ ಕೈ ಬಿಟ್ಟಾರ. ಯಾರ ಮುಂದಾರ ಹೇಳಿದ್ರೆ ಸಾಯಿಸ್ತೀನಿ ಅಂತಾರ್ರಿ. ನಾ ಯಾಕೆ ಸುಳ್ಳು ಹೇಳ್ರಿ? ಇಲ್ಲ ಈಕೆ ಸುಳ್ಳು ಹೇಳಕತ್ತಾಳ ಪರವ. ನನ್ನ ಮಗ ಅಂತವಲ್ಲ. ಯಾಕ ತಂಗಿ? ನಮ್ಮ ಮನೆಯ ಹುಡುಗನ ಬಗ್ಗೆನ ಸುಳ್ಳು ಹೇಳಕತ್ತೇನ? ಬಾಯಿ ನನ್ನ ಉದುರ್ಸ್ಕೊಂಡಿ. ನಮ್ಮ ಅಕ್ಕ ಅಟ್ಟು ಚಂದ ಬೇಸಾಳ ರಾಗುನ. ಸುಳ್ಳೊಂದು ಸೊಟ್ಟಂತ ಹೇಳಕ್ ಹೋಗ್ಬೇಡ ನೀನು. ನಾ ಯಾಕೆ ಸುಳ್ಳು ಹೇಳ್ರಿ? ಸತ್ಯವಾಗಲೂ ಹೇಳ್ತೀನಿ. ಸತ್ತಿರೋ ನನ್ನ ತಂದೆ ಟೈಮ್ಯಾಗ ಹಾನಿ ಮಾಡಿ ಹೇಳ್ತೀನಿ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗ. ಈಗ ನಿಮ್ಮ ಮಗ ಮನ್ಯಾಗ ಅದಾರನ್ರಿ, ಅವ್ರನ್ನ ಕರೀರಿ. ನೀವೆಲ್ಲ ದಕ್ಕಿಸ್ಕೊಂಡಿರ್ರಿ. ಅವ್ರ ಎದುರಿಗೆ ನಾನು ಮಾತಾಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ನಿಮ್ಮ ಮಗ ಸುಳ್ಳು ಹೇಳಕತ್ತಾರೋ ನಾ ಸುಳ್ಳು ಹೇಳಕತ್ತೇನೋ ಅಂತ ಗೊತ್ತಾಗುತ್ತೆ. ಹೋಗ ಹೋಗ, ನನ್ನ ಮಗ ಹೆಂಗದ ನನಗೆ ಗೊತ್ತೈತಿ. ನನ್ನ ಮಗನ ಮ್ಯಾಲ ನಾ ಯಾಕೆ ಸಂಶಯ ಪಡ್ಲಿ? ಆಗ ಹೋಗ. ಇಲ್ರಿ, ಒಂದು ಅವಕಾಶ ಕೊಡ್ರಿ. ನಾ ತಪ್ಪು ಮಾಡಿದ್ನಿ ಅಂದ್ರೆ ನನಗೆ ಶಿಕ್ಷೆ ಕೊಡ್ರಿ. ನಿಮ್ಮ ಮಗನ ತಪ್ಪು ಮಾಡ್ಯಾನ, ಈ ಮಗುವಿನ ತಂದೆ ಅವನ ಅಂತೇಳಿ ನಾನು ನಿರೂಪಿಸ್ತೀನಿ. ನಿಮ್ಮ ಕಾಲು ಮುಗಿತೀನಿ ರೀ. ಸೀತಕ್ಕ, ನಮ್ಮ ಹುಡುಗ ಏನು ತಪ್ಪು ಮಾಡಿಲ್ಲ ಅಂದ್ರೆ ನಾ ಯಾಕೆ ಹೆದರ್ಬೇಕು? ಅದು ಏನು ಮಾಡ್ತಾ ಮಾಡೋಳಕ್ ಬಿಡಾಕಿ. ನಮ್ಮ ರಾಘು ಚಲೋ ಮನುಷ್ಯ ಅದನ. ಇದ್ದಿದ್ದ ಅವಕ್ಕೆ ತಪ್ಪದಾರಿ ಹಿಡಿಯವಲ್ಲ. ಎಲ್ಲ ಗೊತ್ತಾಗುತ್ತೆ. ನಾ ಯಾಕೆ ತಲೆ ಕೆಡಿಸ್ಕೋಬೇಕಕ್ಕ? ನಮ್ಮ ಹುಡುಗ ಹೆಂಗದ ನನಗೆ ಗೊತ್ತಿಲ್ಲ. ಈಗ ಏನೋ ನಾಟಕ ತಕೊಂಡ್ ಬಂದ ಏನು ಯಾರಿಗೆ ಗೊತ್ತು? ಮತ್ತೆ ನಡಿಯಕ್ಕ, ನಾವು ಮರಿ ನಿಂತು ನೋಡೋಣ. ಅದು ಅಕ್ಕ, ಮತ್ತೆ ಹಿಂಗಾದ್ರೆ ಊರಾಗ ನಮ್ಮ ಹುಡುಗನ ಹೆಸರು ಕೆಡ್ಸಾಳಿಕಿ. ನಡಿ. ಅಲ್ಲನ ಈಕೆ ತಪ್ಪಿತ್ತಂದ್ರೆ ಈಕಿನ ತಿರುಗಾಡಿ ನೆಲಕ್ಕೆ ಬಡದ್ ಬಿಡ್ತೀನಿ ಈಕಿನ. ನಡಿಯಕ್ಕ. ನೋಡ ಹುಡುಗಿ, ನಮ್ಮ ಹುಡುಗಂದು ಏನಾರ ತಪ್ಪಿಲ್ಲ ಅಂತ ಗೊತ್ತಾಗಬೇಕ. ನಿನ್ನ ಐಟ್ ವಾರಕ್ಕೆ ಮತ್ತೆ ನೋಡ್ರಿ ಬೇಕಂದ್ರೆ ನಿಮ್ಮ ಹುಡುಗಂದ ತಪ್ಪೈತೆ ಅಂತೇಳಿ ನಾನು ನಿರೂಪಿಸ್ತೀನಿ. ನೀವು ನಾನು ಹೇಳಿದ ಜಾಗಕ್ಕೆ ಬರ್ರಿ, ಅವ್ರನ್ನೂ ನಾ ಕರೆಸ್ತೀನಿ. ನೀವು ದೂರ ಹತ್ತ ನಿಂತ್ಕೊಂಡು ನೋಡ್ರಿ, ಮರಿ ನಿಂದ್ರಿ ನೀವು. ನಾ ಅದನ್ನ ನಿರೂಪಿಸ್ತೀನಿ. ಆತ ನಡಿಯಕ್ಕ, ಹೋಗೋಣ. ಇಲ್ಲಂತ ಗೊತ್ತಾಲಿ ನಿಂದೈತಿ. ಊರು ಬಿಟ್ಟು ಹೊರಗೆ ಹಾಕಿಸ್ತಾಳ ಮಕ್ಕ. ತಿಳ್ಕೊ, ನ್ಯಾಯಕ್ಕ ತೆಲಿನ ಬಾಗ್ತಾಳ ಮಕ್ಕ. ಹೌದಿಲ್ಲಕ್ಕ? ನಮ್ಮ ಪರ ಹೇಳಕತ್ತಾಳ ನೋಡು. ನಮ್ಗ ನ್ಯಾಯ ನಿಷ್ಠೆನ ದೇವ್ರು. ಏನಾತ ಪರವ? ನಮ್ಮ ಹುಡುಗನ ಬಗ್ಗೆ ಇಲ್ಲದ ಸಲ್ಲದ ಸುಳ್ಳು ಹೇಳಕತ್ತಾಳ್ರಿ. ಅದಕ್ಕೆ ಅದೇನೋ ನಿರೂಪಿಸ್ತಾ ಅಂತತಿ. ನಡ್ರಿ, ನೀವು ಹಿರಿಯರದಿರಿ. ನೀವು ನೋಡಕಂತ್ರಿ. ನಮ್ಮ ರಾಗುನ ಬಗ್ಗೆ ನಾ ಹಿಂಗತಿ ಮಾತಾಡಕತ್ತಾಳ್ರಿ ಐತಿ. ನಮ್ಮ ಮನೆ ಹುಡುಗ ಅಂತ ತಪ್ಪು ಮಾಡವಲ್ಲ. ಮತ್ತೆ ಅದು ಏನಾರ ಗೊತ್ತಾಲಿ ಐತಿ ನಿಂದು ವಾಲ್ಗ. ನಡಿ ಪರವ, ಅದೇನು ಕಟ್ಟಿಗೆ ಹಚ್ಚೋಳಕ. ಹಿಂಗ ಬಿಟ್ರೆ ಮತ್ತೆ ನಮ್ಮ ಮನೆ ಮರ್ಯಾದೆ 3 ಕಾಸಿಗೆ ಹರಾಜಾಕಾರ ಇವರು. ನೀವು ಮುಂದೆ ನಡ್ರಿ, ನಾನು ಹಿಂದಿಂದ ಬರ್ತೀನಂತ. ಪರವ, ಅದು ನಿಮ್ಮ ಮಾವಗಟ್ಟು ಮಲ್ಲಗಟ್ಟು ಹೇಳೇ ಬಿಡು. ಅವರು ಅಟ್ಟು ಬರ್ಲಿ. ಏನೋ ಅಂತ ತಿಳಿದ ಆಯ್ಕಿ. ದೊಡ್ಡ ಮನಿ ಐತಿ, ಒಬ್ಬವನ ಮಗ ಅದಾನ ಅಂತೇಳಿ ಬುಟ್ಟಿಗೆ ಹಾಕೊಳಕ್ ಬಂದ ಆಯ್ಕಿ. ನನ್ನ ಮಗ ಹೆಂಗದಾನ ಅನ್ನೋದು ನನಗೆ ಗೊತ್ತೈತಿ. ನಡಿ, ಪುಟ್ಟಕ್ಕಿಟ್ಟು ಚಿನ್ನ ನನ್ನ ಮಗ ತೋರ್ಸಾಕಂತ ನಡಿ. ನಮ್ಮ ಹುಡುಗ ಹೆಂಗದಾನ ನಮಗೆ ಗೊತ್ತೈತಿ. ಆತೇರ ನಡ್ರಿ ನೀವು. ನಾನು ಇವ್ರನ್ನ ಕರ್ಕೊಂಡ್ಬರ್ತೀನಂತ. ನೋಡ್ರಿ ಹೆಂಗೈತಿ. ಅಲ್ಲನ ಒಬ್ಬ ಮಗ ಅದಾನ, ದೊಡ್ಡ ಜಮೀನ್ದಾರ ಅದಾನ ಅಂತ ಬುಟ್ಟಿ ಹಾಕೊಳಕ್ ಬಂದಾರ. ಯವ ಹಾಳಕ್ ಹೋಗ್ಬೇಡ ನೀನು. ಅದೇನೋ ಅಂತಾರಲ್ಲ, ಮುಳ್ಳಿಂದ ತೆಗಿಬೇಕಂತ. ನೀನು ಅವಂಗ ಅಲ್ಲಿ ಬಾ ಅಂತ ಹೇಳು. ನಾವು ಅಲ್ಲಿ ಬರ್ತೀವಂತ. ಬರ್ಲಿಕ್ಕಂದ್ರೆ ಏನು ಮಾಡ್ರಿ ನಾನು?
ಬಂದ ಬರ್ತಾನ ಅವಂಗ ಹೇಳಿ ನೀನು. ಹೇಳಿ ಅದು ನೀವು ಹೆಂಗೇನು ಕರೆಸ್ಕೊಂತೀರಿ ನಿಮಗೆಲ್ಲ, ಮತ್ತೆ ನಿನ್ನ ಹತ್ರ ಹೆಂಗೆ ಬರ್ತಿದ್ ನಾವ ಹಂಗತಿ ಹೇಳಿ ಕರೆಸ್ಕೊ. ಈ ಸತಿ ಮಾತಾಡ್ಬೇಕಂತೇಳಿ ಕರೆಸ್ಕೊ. ನೀ ಯಾವ್ದೋ ಜಾಗಕ್ಕೆ ಕರೆಸ್ಕೊ, ಅಲ್ಲಿ ನಾವು ಬರ್ತೀವಿ, ನೀನು ಬಾ. ಅದೇನು ಅನ್ನೋದು ಒಟ್ಟು ಹೊರಬೀಳ್ಸೋಣ ಅಂತ. ಹ್ಞೂ ರೀ. ಹೆದರಕ್ಕೆ ಹೋಗ್ಬೇಡ ನಿಂತ್ರ. ನ್ಯಾಯ ಯಾವಾಗಲೂ ಸತ್ಯದ ಪರವಾಗಿರ್ತೈತಿ. ಒಟ್ಟೆ ಹೆದರಕ್ಕೆ ಹೋಗ್ಬೇಡ ನೀನು. ಮುಂದೆ ನಿಂತು ನಮ್ಮಕ್ಕ ನಮ್ಮ ಮಾವನ ನಿಮ್ಮ ಮದುವೆ ಮಾಡಿಸ್ತಾರ ಆತ. ಹೆದರಕ್ಕೆ ಹೋಗ್ಬೇಡ. ಹಂಗ ನಿಮ್ಮ ಅಜ್ಜ ಮಗನು ಬಾ ಅಂತೇಳಿ. ನಾವಲ್ಲೇ ನಿಂತಿರ್ತೀವಿ. ನಾ ಏನು ಹೇಳಿ ಹೆಂಗೆ ಏನು ಹಂಗೆ ಮಾಡ್ಬೇಕು. ಇದು ಎಲ್ಲಿ ತಪ್ಪು ಹಂಗಿಲ್ಲ. ಇದು ನೋಡಿಲ್ಲ, ಹಿಂಗೆ ಹಿಡಿದು ಹಾಕ್ಬೇಕು. ನಮ್ಮ ಅಕ್ಕ ನಮ್ಮ ಅವನ ಕಂಕಿ ನೀನು ಕೊಳ್ಳಿ ತಾಯಿ ಕಟ್ಟಿರ್ಬೇಕು. ಹಂಗತಿ ಮಾಡ್ಬೇಕು ನೋಡು. 4 ಮಂದಿ ಹಿರಿಯರಿಗೂ ಬರಕ್ಕೆ ಹೇಳೀನಿ ನಾನು. ಆಯ್ತು ರೀ. ಆದ್ರೂ ಹೆದರಿಕೆ ಬರಕತ್ತೈತಿ. ಏನಾರು ಮಾಡಿದ್ರೆ ಏನು ಮಾಡಲಿ? ಹುಚ್ಚಿ ಹೆದರಕ್ಕೆ ಹೋಗ್ಬೇಡ. ನಾ ಅದೀನಿ ನಿನ್ನ ಹಿಂದೆ. ನೋಡ್ರಿ ಈ ಕತೆ ಹೆಂಗೈತೆ ಅಂತೇಳಿ ನಮ್ಗೆ ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ. ಈ ಕತೆ ಇಷ್ಟ ಆತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ. ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕೆಲವೊಂದು ಸಂದರ್ಭದಾಗ ಹಿಂಗತಿ ನಾಟಕ ಆಡ್ಬೇಕಾಗತ್ರಿ. ಇಲ್ಲಾಂದ್ರೆ ಸುಮ್ಮನೆ ಗಾಳಿ ಜೊತೆ ಯಾರು ಗುದ್ದಾಡ್ತಾರ, ಹೌದಿಲ್ರಿ? ಇದನ್ನ ಒಂದು ಸಣ್ಣ ಉಪಾಯ ಮಾಡಿಬಿಟ್ರೆ ಹಾಲಿನ ಹಾಲಿಗೆ ನೀರಿನ ನೀರಿಗೆ ಎಲ್ಲ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ರೀ ಅಲ್ಲಿ ಏನಾಗುತ್ತೆ ಎಂತಾಗುತ್ತೆ ಅಂತೇಳಿ.